ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯಾದ್ಯಂತ ಬಾರಿ ಸದ್ದು ಮಾಡ್ತಾ ಇದೆ. ಕೋಟಿ ಕೋಟಿ ಅಕ್ರಮ ಹಣ ವರ್ಗಾವಣೆ ಯಾರ್ಯಾರ ಖಾತೆಗೆ ಹೋಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಗೆದಷ್ಟು ಹೊರ ಬರ್ತಿವೆ ನಿಗಮ ಅಕ್ರಮ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ. ಬಹುಕೋಟಿ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ RBL ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಸುಬ್ರಹ್ಮಣ್ಯ ಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. RBL ಬ್ಯಾಂಕ್ನ ಖಾತೆಗೆ 89,62,99,500 ರೂಪಾಯಿ ಜಮೆಯಾಗಿದೆ. ಈ ಸಂಬಂಧ 11 ಟ್ರಾನ್ಸಾಕ್ಷನ್ ನಡೆದಿದ್ದು ಸಂಬಂಧಿತ ಖಾತೆಗಳನ್ನ ಫ್ರೀಸ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕೋಟಿ ಕೋಟಿ ಹಣ ಯಾರ್ಯಾರ ಅಕೌಂಟ್ಗೆ ವರ್ಗಾವಣೆಯಾಗಿದೆ, ಎಲ್ಲೆಲ್ಲಿಗೆ ಎಷ್ಟು ಹಣ ಹೋಗಿದೆ ಅನ್ನೋದನ್ನ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ದಾಖಲೆ ಸಮೇತ ಬಿಚ್ಚಿಡ್ತಾ ಇದೆ. ಅಕಾರ್ಡ್ ಬಿಸಿನೆಸ್ ಸರ್ವಿಸ್ ಕಂಪನಿಗೆ 5.46 ಕೋಟಿ ರೂಪಾಯಿ ವರ್ಗಾವಣೆ ಆಗಿದ್ದು ಮಾರ್ಚ್ 6ರಂದು ಈ ವರ್ಗಾವಣೆಯಾಗಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜೀಸ್ ಲಿಮಿಟ್ ಕಂಪನಿಗೆ ವರ್ಗಾವಣೆ ಆಗಿರೋದು 4.53 ಕೋಟಿ ರೂಪಾಯಿ. ಇದು ಮಾರ್ಚ್ 6ರಂದು ವರ್ಗಾವಣೆಯಾಗಿದೆ. ಮನ್ಹೋ ಎಂಟರ್ಪ್ರೈಸಸ್ ಕಂಪನಿಗೆ 5.1 ಕೋಟಿ ವರ್ಗಾವಣೆ ಆದ್ರೆ ಮಾರ್ಚ್ 6ರಂದು ಈ ವರ್ಗಾವಣೆಯಾಗಿದೆ. ವೈಎಂ ಎಂಟರ್ಪ್ರೈಸಸ್ ಕಂಪನಿಗೆ ಮಾರ್ಚ್ 6ರಂದು 4.98 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ನಿತ್ಯ ಸೆಕ್ಯೂರಿಟಿ ಸರ್ವಿಸ್ ಕಂಪನಿಗೆ ಮಾರ್ಚ್ 11ರಂದು 4.47 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ವೋಲ್ಟಾ ಟೆಕ್ನಾಲಜೀಸ್ ಕಂಪನಿಗೆ ಮಾರ್ಚ್ 11ರಂದು 5.12 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. V6 ಬಿಸಿನೆಸ್ ಸೊಲ್ಯೂಷನ್ ಕಂಪನಿಗೆ 4.50 ಕೋಟಿ ರೂಪಾಯಿ ಏಪ್ರಿಲ್ 4ರಂದು ವರ್ಗಾವಣೆಯಾಗಿದೆ. ಸಿಸ್ಟಮ್ ಮತ್ತು ಸರ್ವಿಸ್ ಕಂಪನಿಗೆ 4.55 ಕೋಟಿ ರೂಪಾಯಿ ಮಾರ್ಚ್ 23ರಂದು ಟ್ರಾನ್ಸ್ಫರ್ ಆಗಿದೆ. ಸ್ವಾಪ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 5.15 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. JN ಇಂಡಸ್ಟ್ರೀಸ್ ಕಂಪನಿಗೆ 4.42 ಕೋಟಿ ರೂಪಾಯಿ, ನಾವೆಲ್ ಸೆಕ್ಯೂರಿಟಿ ಕಂಪನಿಗೆ 4.56 ಕೋಟಿ ರೂಪಾಯಿ, ಸುಜಲ್ ಎಂಟರ್ಪ್ರೈಸಸ್ ಕಂಪನಿಗೆ 5.63 ಕೋಟಿ ರೂಪಾಯಿ, ಗ್ರಾಬ್ ಸರ್ವಿಸ್ ಕಂಪನಿಗೆ 5.88 ಕೋಟಿ ರೂಪಾಯಿ ಸೇರಿದಂತೆ ಮೆಸರ್ಸ್ ಟ್ಯಾಲೆಂಟ್ ಸಾಫ್ಟ್ವೇರ್ ಇಂಡಿಯಾ ಕಂಪನಿಗೆ 5.10 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಈ ನಡುವೆ ರಿಪಬ್ಲಿಕ್ ಕನ್ನಡ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಯನ್ನ ಸಂಪರ್ಕಿಸಿದೆ. ದಾಖಲೆಯ ಪ್ರಕಾರ ಹ್ಯಾಪಿಯೆಸ್ಟ್ ಕಂಪನಿಯ ಒಂದು ಖಾತೆಗೆ 4.53 ಕೋಟಿ ರೂಪಾಯಿ ಜಮೆಯಾಗಿದೆ. ಆದರೆ ಆ ಕಂಪನಿ ಈ ಸಂಬಂಧ ಸ್ಪಷ್ಟನೆಯನ್ನ ನೀಡಿದ್ದು ಹಗರಣಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ, ವರ್ಗಾವಣೆ ನಡೆದಿದೆ ಎನ್ನಲಾದ ಬ್ಯಾಂಕ್ ಖಾತೆ ನಮ್ಮದಲ್ಲ ಅಂತ ಸ್ಫೋಟಕ ಮಾಹಿತಿಯನ್ನ ನೀಡಿದೆ. ವೆರಿಫೈ ಮಾಡಿದಾಗ ಅದು ನಮ್ಮದು ಅಲ್ಲ ಎಂಬುದು ಗೊತ್ತಾಯಿತು. ಆ ಅಕೌಂಟನ್ನು ಫ್ರಾಡ್ ಡಾಕ್ಯುಮೆಂಟ್ಸ್ ಕೊಟ್ಟು, ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಕೌಂಟ್ ಓಪನ್ ಮಾಡಿಕೊಂಡು ಆ ದುಡ್ಡು ಅಲ್ಲೇ ಹಾಕ್ಕೊಂಡಿದ್ದಾರೆ. ಆದ್ದರಿಂದ ನಮ್ಗೆ ಅದು ಮಾಹಿತಿ ಏನೂ ಗೊತ್ತಿದ್ದಿಲ್ಲ. ಇದು ನ್ಯೂಸ್ ಬಂದ ಮೇಲೆ ನಮಗೆ ಗೊತ್ತಾಯಿತು. ಆಮೇಲೆ ವೆರಿಫೈ ಮಾಡಿದ್ವಿ. ಈಗ ನಮ್ಮ RBL ಬ್ಯಾಂಕ್ ಕಡೆಯಿಂದನೂ ಒಂದು ಲೆಟ್ರ್ ತೊಗೊಂಡಿದ್ದೀವಿ. ಈ ಅಕೌಂಟ್ಗೆ ನಮ್ಮ ಅಕೌಂಟ್ ಅಲ್ಲ, ಇದು ಬೈ ಫೋರ್ಜ್ಡ್ ಡಾಕ್ಯುಮೆಂಟ್ಸಿಂದ ಓಪನ್ ಆಗಿದೆ ಎಂಬುದು. ಆಮೇಲೆ ಅವರು ಇದನ್ನು ತನಿಖೆ ಮಾಡ್ತಾ ಇದ್ದಾರೆ, ಹೇಗೆ ಓಪನ್ ಆಗಿದೆ. ಹಾಗಾದ್ರೆ ಈ ವ್ಯವಹಾರದಲ್ಲಿ ಮತ್ತೆ ನಕಲಿ ಖಾತೆಗಳನ್ನ ಸೃಷ್ಟಿಸಲಾಗಿದೆಯಾ, ಫೋರ್ಜರಿ ನಡೆದಿದ್ಯಾ, ನಕಲಿ ದಾಖಲೆ ಸೃಷ್ಟಿಸಿದ್ಯಾರೋ, ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.